ಬ್ರೇಕ್ ನಂತರ ಮಹಾಮತದಾನ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಕರ್ನಾಟಕದ 14 ಕ್ಷೇತ್ರಗಳಿಗೆ ಮತದಾನ ಈಗಷ್ಟೇ ಅಂತ್ಯಗೊಂಡಿದೆ. ಅಂತಿಮ ಅಂಕಿ ಸಂಖ್ಯೆಗಳ ಬರಬೇಕು. ಸದ್ಯದ ಟ್ರೆಂಡ್ ನೋಡ್ತಾ ಇದ್ರೆ 2019ಕ್ಕಿಂತಲೂ ಹೆಚ್ಚು ಪ್ರಮಾಣದ ಮತದಾನ ಈ ಸಲ ದಾಖಲಾಗುವ ಸಾಧ್ಯತೆಗಳು ಕಾಣಿಸ್ತಾ ಇದ್ದಾವೆ. ಅದರ ಅರ್ಥ ಏನು? ಕಾಂಗ್ರೆಸ್ ಮತ್ತು ಬಿಜೆಪಿ ಪಾಳೆಯಗಳಲ್ಲಿ ಅವರವರದ್ದೇ ಆದ ಲೆಕ್ಕಾಚಾರ. ಗ್ಯಾರಂಟಿ ಕಾರಣಕ್ಕೆ ಹೆಚ್ಚು ಮಹಿಳೆಯರು ಬಂದು ಮತದಾನ ಮಾಡಿರೋದ್ರಿಂದ ಈ ಫಲಿತಾಂಶ ನಮ್ಮ ಪರವಾಗಿದೆ ಅಂತ ಕಾಂಗ್ರೆಸ್ನವರು ಅಂದ್ರೆ, ಮೋದಿಯ ಕಾರಣಕ್ಕಾಗಿ ಹೆಚ್ಚು ಜನ ಬಂದು ಮತದಾನ ಮಾಡಿರೋದ್ರಿಂದ ಫಲಿತಾಂಶ ನಮ್ಮ ಪರವಾಗಿದೆ ಅಂತ ಬಿಜೆಪಿಯವರು ಹೇಳ್ತಾ ಇದ್ದಾರೆ. ಶಿವಮೊಗ್ಗದಿಂದ ರಾಜೇಶ್ ಕಾಮತ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ವಿಜಯಪುರದಿಂದ ಷಡಕ್ಷರಿ ಲೈವ್ನಲ್ಲಿದ್ದಾರೆ. ಜೊತೆಗೆ ಕಲಬುರಗಿಯಿಂದ ಶರಣಯ್ಯ. ಮೊದಲಿಗೆ ರಾಜೇಶ್ ಕಾಮತ್ ಹತ್ರ ಹೋಗ್ತಾ ಇದ್ದೀನಿ. ರಾಜೇಶ್ ಕಾಮತ್, 3 ಘಟಾನುಘಟಿಗಳಿದ್ದಾರೆ. ಒಬ್ಬರು ಬಿಜೆಪಿ, ಕಾಂಗ್ರೆಸ್ಸು, ಪಕ್ಷೇತರ. ನಿಜವಾಗ್ಲೂ ತ್ರಿಕೋನ ಸ್ಪರ್ಧೆ ಆಗುತ್ತಾ? ಮತದಾನದ ಪ್ರಮಾಣದಲ್ಲಿ ಸ್ವಲ್ಪ ಜಾಸ್ತಿ ಆಗಿರೋದು ಯಾರ ಪರವಾಗಿದೆ ಅಂತ ಅನ್ನಿಸ್ತಾ ಇದೆ? ಈಶ್ವರಪ್ಪನವರು ಎಷ್ಟು ಓಟ್ ತಗೋತಾರೆ? ಎಸ್, ಈಶ್ವರಪ್ಪನವರು ಎಷ್ಟು ಓಟ್ ತಗೋತಾರೆ? ಈಗಾಗಲೇ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ 3 ಜನ ಘಟಾನುಘಟಿಗಳು ಸ್ಪರ್ಧೆ ಮಾಡಿದ್ದಾರೆ ತಾವು ಹೇಳಿದ ಹಾಗೆ. ಮತ್ತು 2 ಕುಟುಂಬಗಳ ಏನು ಅಭ್ಯರ್ಥಿಗಳಿದ್ದಾರೆ, 2 ಪ್ರಮುಖ ರಾಜಕೀಯ ಕುಟುಂಬಗಳ ಅಭ್ಯರ್ಥಿಗಳಿದ್ದಾರೆ. ಒಂದು ಯಡಿಯೂರಪ್ಪನವರ ಕುಟುಂಬದ ಕುಡಿ BY ರಾಘವೇಂದ್ರ ಮತ್ತು ಬಂಗಾರಪ್ಪನವರ ಕುಟುಂಬದ ಕುಡಿ ಗೀತಾ ಶಿವರಾಜ್ಕುಮಾರ್. ಈಗಾಗಲೇ ಗೀತಾ ಶಿವರಾಜ್ಕುಮಾರ್ 2014ರಲ್ಲೂ ಕೂಡ ಒಮ್ಮೆ ಅದೃಷ್ಟ ಪರೀಕ್ಷೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ, ಆಗಲೂ ಕೂಡ ಅವರು JDS ಅಭ್ಯರ್ಥಿಯಾಗಿದ್ದು ಸೋತೋಗಿದ್ರು. ಈ ಬಾರಿ ಕಾಂಗ್ರೆಸ್ಸಿಂದ ಸ್ಪರ್ಧೆ ಮಾಡ್ತಿದ್ದಾರೆ, ಅಷ್ಟೇ ವ್ಯತ್ಯಾಸ ಕಂಡು ಬರ್ತಾ ಇದೆ. ಆದರೆ ಈ ಬಾರಿ ಅವರು ಬಂಗಾರಪ್ಪನವರ ನಾಮಬಲದ ಜೊತೆಗೆ ಏನು ಸಹೋದರ ಮಧು ಬಂಗಾರಪ್ಪ ಇದ್ದಾರೆ, ಅವರ ಮಂತ್ರಿಗಿರಿಯ ವರ್ಚಸ್ಸನ್ನು ಕೂಡ ಬಳಸಿಕೊಂಡು, ಜೊತೆಗೆ ಕಾಂಗ್ರೆಸ್ಸಿನ ಗ್ಯಾರಂಟಿ ಯೋಜನೆಗಳು ಕೈ ಹಿಡಿತದೆ ಅಂತ ಹೇಳಿ ಅವರು ಹೊರಟಿದ್ದಾರೆ. ಆದರೆ ರಾಘವೇಂದ್ರ ಈಗಾಗಲೇ 3 ಬಾರಿ ಸಂಸದರಾಗಿದ್ದಾರೆ. ಮಧು ಬಂಗಾರಪ್ಪನವ್ರನ್ನ 2 ಬಾರಿ JDS ಅಭ್ಯರ್ಥಿಯಾಗಿದ್ದಾಗ ಕಾಂಗ್ರೆಸ್ ಬೆಂಬಲದೊಂದಿಗೆ ನಿಂತಾಗ ಸೋಲಿಸಿದ್ದಾರೆ. ಹಾಗೆ ಗೀತಾ ಶಿವರಾಜ್ಕುಮಾರ್ ಅವ್ರನ್ನ ಅವರ ತಂದೆ ಯಡಿಯೂರಪ್ಪನವರು ಸೋಲಿಸಿದ್ದಾರೆ. ಹಾಗಾಗಿ 3 ಬಾರಿ ಸೋತಿರ್ತಕ್ಕಂಥ ಅಭ್ಯರ್ಥಿಗಳ ವಿರುದ್ಧವೇ ಅವರು ಕೂಡ ಸ್ಪರ್ಧೆ ಮಾಡಿ ಗೆಲುವಿನ ನಿರೀಕ್ಷೆಯಲ್ಲಿದ್ದಾರೆ. ಪ್ರತಿ ಬಾರಿಯೂ ಕೂಡ ಅವರ ಗೆಲುವಿನ ಅಂತರ 50,000ದಿಂದ 70,000 ಮತ್ತು 2.25 ಲಕ್ಷ ಕಳೆದ ಚುನಾವಣೆಯಲ್ಲಿ 2019ರಲ್ಲಿ ಈ ರೀತಿ ಆಗಿರೋ ಹಿನ್ನೆಲೆಯಲ್ಲಿ ಅವರು ಆತ್ಮವಿಶ್ವಾಸದಿಂದ ಬೀಗ್ತಾ ಇದ್ದಾರೆ. ಮೋದಿ ವರ್ಚಸ್ಸು ಹಾಗೂ ತಾವು 3 ಬಾರಿ ಸಂಸದರಾಗಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳು ನನ್ನ ಕೈ ಹಿಡಿತವೆ ಮತ್ತು ನನ್ನ ವೈಯಕ್ತಿಕ ಈ ಮಧ್ಯೆ ದೊಡ್ಡ ಸಂಕಟ ಅಂದ್ರೆ ಈಶ್ವರಪ್ಪನವರ ಒಂದು ಹಿಂದುತ್ವದ ಒಂದು ರಾಜೇಶ್, ಒಂದು ಸೈಲೆಂಟ್ ಫೀಚರ್ ಬಗ್ಗೆ ಸರ್ ಹೇಳಿ. ನಾನು ಇಡೀ ಓವರಾಲ್ ನ್ಯಾಷನಲ್ ಟ್ಯಾಲಿಯನ್ನು ಒಂದು ವೇಳೆ BJP 300 ದಾಟುತ್ತೆ ಅಂತ ಅನ್ಕೋಣ, 300, 310, 20 ಎಷ್ಟು ದಾಟಬೇಕಾದ್ರೆ ಶಿವಮೊಗ್ಗ 1.5-2 ಲಕ್ಷದಿಂದ ಗೆಲ್ಲಬೇಕು ನನ್ನ ಅಂದಾಜು ಪ್ರಕಾರ. ಶಿವಮೊಗ್ಗ, ಧಾರವಾಡದಂಥ ಕ್ಷೇತ್ರಗಳು. ಆದರೆ ಕಾಂಗ್ರೆಸ್ ಎಷ್ಟು ಪ್ರಬಲ ಸ್ಪರ್ಧೆಯನ್ನು ಒಡ್ಡಿದೆ ಅಂತ ನಿಮಗನ್ಸುತ್ತೆ? ಅಂದರೆ ಕಾಂಗ್ರೆಸ್ ಕಾರ್ಯಕರ್ತರ ಮೂಡೇನಿತ್ತು, ಕಾಂಗ್ರೆಸ್ ನಾಯಕರು ಎಷ್ಟು ಕೆಲಸ ಮಾಡಿದ್ದಾರೆ, ಕಾಂಗ್ರೆಸ್ನ ಮತದಾರರಲ್ಲಿ ಯಾವ ಅಪಬೀಟ್ ಮೂಡು ನಿಮಗೆ ಶಿವಮೊಗ್ಗ ಕ್ಷೇತ್ರಕ್ಕೆ ಸೀಮಿತವಾಗಿ ನೋಡ್ಲಿಕ್ಕೆ ಸಿಕ್ತು? ಪ್ರಮುಖವಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಈ ಬಾರಿ ಹೆಚ್ಚು ಗ್ಯಾರಂಟಿಯನ್ನು ನಂಬಿಕೊಂಡು ಹೊರಟಿರ್ತಕ್ಕಂಥದ್ದು ಕಂಡು ಬಂತು. ಚುನಾವಣೆಗೆ ಏನು ಮತದಾನಕ್ಕೆ ಇನ್ನೊಂದು 2 ದಿನ ಇದ್ದೇ ಹಾಗೆ ಅಂತ ಹೇಳಿದಾಗ ಈ ತಿಂಗಳ ಏನು ಗ್ಯಾರಂಟಿಯ ಹಣವನ್ನು ಮತ್ತು ಮುಂದಿನ ತಿಂಗಳ ಗ್ಯಾರಂಟಿ ಹಣವನ್ನು ಮಹಿಳೆಯರಿಗೆ ಹಾಕುವ ಮೂಲಕ ಆ ವೋಟ್ ಬ್ಯಾಂಕನ್ನು ಗಟ್ಟಿಗೊಳಿಸುವ ಪ್ರಯತ್ನದಲ್ಲಿ ಅವರು ತೊಡ್ಕೊಂಡ್ರು. ಹಾಗೆ ಈ ಚುನಾವಣೆ ಹಿಂದಿನ ದಿನದ ಏನು ಆರ್ಥಿಕ ಸಂಪನ್ಮೂಲಗಳನ್ನು ಇಟ್ಕೊಂಡು ಚುನಾವಣೆಯನ್ನು ಮತದಾರ ಮನವೊಲಿಕೆಗೆ ಪ್ರಯತ್ನ ಮಾಡ್ತಾರೆ, ಅದು BJP ಹೆಚ್ಚು ಕಾರ್ಯಾಚರಣೆ ನಡೆಸಿತ್ತು. 2ನೇ ಸ್ಥಾನದಲ್ಲಿ ಕಾಂಗ್ರೆಸ್ ಕೂಡ ಇತ್ತು. ಯಾಕಂದರೆ ಈಗಾಗಲೇ ನಾವು ಗ್ಯಾರಂಟಿ ಮೂಲಕ ಸಾಕಷ್ಟು ಹಣವನ್ನು ಮತದಾರರಿಗೆ ತಲುಪಿಸಿದ್ದೀವಿ ಅನ್ನೋ ಭಾವನೆಯಲ್ಲಿತ್ತು. ಮತ್ತು ಕೆಲವೊಂದು ಏರಿಯಾಗಳಲ್ಲಿ ಅವರಿಗೆ ಎಲ್ಲಿ ಈ ಥರದ್ದು ಸಾಧ್ಯ ಇಲ್ಲ ಅನಿಸ್ತಿತ್ತು, ಅಂಥ ಜಾಗದಲ್ಲೆಲ್ಲ ಕೂಡ ಆರ್ಥಿಕ ಸಂಪನ್ಮೂಲಗಳ ವ್ಯವಸ್ಥೆಯನ್ನು ಅವರು ಮಾಡಿದರು. ಆದರೆ ಇದಕ್ಕೆ
ಸರಿಸಾಟಿಯಾಗಿ ಈಶ್ವರಪ್ಪನವರು ಕೂಡ ಪ್ರಯತ್ನ ಮಾಡಿದರೂ ಕೂಡ ಶಿವಮೊಗ್ಗದಲ್ಲಿ ಅವರ ಪ್ರಭಾವ ಹೆಚ್ಚಾಗಿ ಕಂಡು ಬಂದರೆ ಉಳಿದ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅವರ ಪ್ರಭಾವ ಅಷ್ಟೇನು ಕಂಡು ಬರ್ತಾ ಇರಲಿಲ್ಲ. ಯಾಕಂದರೆ ಬೆಳಗಿಂದ ಕೂಡ ನಾನು 4-5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಶಿವಮೊಗ್ಗ, ಶಿಕಾರಿಪುರ, ಸೊರಬ, ಸಾಗರ, ಹೊಸನಗರ ಭಾಗದಲ್ಲಿ ಹಾಗೂ ಶಿವಮೊಗ್ಗ ಗ್ರಾಮಾಂತರ ಭಾಗದಲ್ಲಿ ಸಂಚಾರ ಮಾಡಿ ಶಿವಮೊಗ್ಗ ನಗರದಲ್ಲೂ ಕೂಡ ನೋಡಿದ್ದೀನಿ. ಈ ರೀತಿ ಒಂದು 2 ವಿಧಾನಸಭಾ ಕ್ಷೇತ್ರಗಳನ್ನು ಹೊರತುಪಡಿಸಿದರೆ, ಬೈಂದೂರನ್ನು ಹೊರತುಪಡಿಸಿ ಮತ್ತು ತೀರ್ಥಹಳ್ಳಿ ಭದ್ರಾವತಿಯ ಭಾಗಗಳನ್ನು ಸ್ವಲ್ಪ ಕೆಲವು ಭಾಗಗಳನ್ನು ಹೊರತುಪಡಿಸಿದರೆ ಬಾಕಿ ಎಲ್ಲ ಕಡೆ ಕೂಡ ಸಂಚಾರ ಮಾಡಿದ್ದೀನಿ. ಒಂದು ಒಟ್ಟಾರೆ ಮೂಡ್ ಹೇಗಿತ್ತು ಅಂತ ಹೇಳಿದರೆ, BJPಯವರು ಕೂಡ ಸತಾಯಗತ ಈ ಬಾರಿ ತಾವು ಗೆಲ್ಲೇಬೇಕು ಅಂತೇಳಿ ತಮ್ಮ ವೋಟರ್ಸ್ಗಳನ್ನು ಕರೆದುಕೊಂಡು ಮತಗಟ್ಟೆಗೆ ಕರೆದುಕೊಂಡು ವೋಟ್ ಹಾಕಿಸುವಂಥ ಪ್ರಯತ್ನ ಮಾಡ್ತಾಯಿದ್ರು. ಹಾಗೆ ಕಾಂಗ್ರೆಸ್ಸಿನ ವೋಟ್ ಬ್ಯಾಂಕ್ ಏನಿತ್ತು, ಮುಸ್ಲಿಮ್ಸ್ ಮತದಾರರು ಕೂಡ ಒಂದು ಓಟನ್ನು ಅಂದರೆ ಸಾಲಾಗಿ ಬೆಳಗಿನ ವೋಟ್ ಮಾಡಲಿಕ್ಕೆ ನಿಂತ್ಕೊಂಡಿರ್ತಕ್ಕಂಥದ್ದು. ಹಾಗೆ ಈ ಬಾರಿ ಕ್ಯಾಸ್ಟ್ ಪಾಲಿಟಿಕ್ಸ್, ಈಗ ಇಡೀ ಜನಾಂಗವನ್ನು ಟಾರ್ಗೆಟ್ ಮಾಡಿಕೊಂಡು ಕಾಂಗ್ರೆಸ್ಸಿನ ಅಭ್ಯರ್ಥಿ ಹೊರಟಿದ್ರೆ, ಹಾಗೆ ಲಿಂಗಾಯತ ವೋಟ್ ಬ್ಯಾಂಕು ಮತ್ತು ಬ್ರಾಹ್ಮಣರ ವೋಟ್ ಬ್ಯಾಂಕು ಈ ರೀತಿಯ ಮತ ಬ್ಯಾಂಕನ್ನು ಗಟ್ಟಿಗೊಳಿಸುವ ಪ್ರಯತ್ನದಲ್ಲಿ BJPಯವರು ಕೂಡ ಬೇರೆ ಬೇರೆ ಜಿಲ್ಲೆಗಳಲ್ಲಿ 2014ರಲ್ಲಿ ಕಾಂಗ್ರೆಸ್ JDS ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡಿದ್ವು. ಎರಡೂ ಸಮಾನ ಪ್ರಮಾಣದ ಮತಗಳನ್ನು ಪಡೆದು ಈಕ್ವಲ್ ವೋಟ್ಸ್. ಕಾಂಗ್ರೆಸ್ನಷ್ಟೇ JDS ಕೂಡ ಸ್ಟ್ರಾಂಗ್ ಇದೆ ಅಲ್ಲಿ ಅಂತ ಗೊತ್ತಾಯಿತು. 2019ರಲ್ಲಿ ಕಾಂಗ್ರೆಸ್ JDS ಒಟ್ಟಾಗಿ ಬಂದವು. ಒಟ್ಟು ಮತ ಪ್ರಮಾಣವನ್ನು ಕಾಂಗ್ರೆಸ್ ಅಭ್ಯರ್ಥಿ ಪಡೆದದ್ದು ನೋಡಿದ್ರೆ ಮಧು ಬಂಗಾರಪ್ಪನವರು, JDSನಿಂದ ಸ್ಪರ್ಧಿಸಿದ್ದ ಮಧು ಬಂಗಾರಪ್ಪನವರು ಪಡೆದದ್ದು ನೋಡಿದ್ರೆ ಕಾಂಗ್ರೆಸ್ನ ಮತಗಳೆಲ್ಲವೂ JDSಗೆ ಶಿಫ್ಟ್ ಆಗಿದ್ದಾವೆ ಅಂತ ಅನಿಸುತ್ತೆ. ಈಗ BJP JDS ಒಟ್ಟಿಗೆ ಬಂದಿದ್ದಾವೆ. JDS ಮತಗಳೆಲ್ಲ BJPಗೆ ಶಿಫ್ಟ್ ಆಗ್ತವ? ಹಾಂ, ಆ ಥರದೊಂದು ಹಿಂದೆ ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ಯಡಿಯೂರಪ್ಪ ಮತ್ತು ಕುಮಾರಸ್ವಾಮಿ ಅವರು ಒಗ್ಗಟ್ಟಾಗಿ ಹೋಗಿದ ಇಂಪ್ಯಾಕ್ಟನ್ನು ಈ ಬಾರಿ ಕಾಣಲಿಕ್ಕೆ ಒಂದು ಸತತತೆಯ ಪ್ರಯತ್ನವನ್ನು ಮಾಡಿದರೆ, ಎರಡೂ ಪಕ್ಷದ ಮುಖಂಡರು ಎಲ್ಲ ರೀತಿಯ ವೈಮನಸ್ಸನ್ನು ಮರೆತು ಒಗ್ಗಟ್ಟಾಗಿ ಹೋಗುವ ಕೆಲಸ ಮಾಡಿದರೆ ಸುಮಾರು 70 to 80% ಅದು ಕೆಲಸ ಆಗುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಅದರಲ್ಲಿ ಅವ್ರ ಜೊತೆಗಿರ್ತಕ್ಕಂಥ ಕೆಲವು ಮುಸ್ಲಿಂ ಮತದಾರರು ಅವ್ರನ್ನ JDS ಜೊತೆಗಿರ್ತಕ್ಕಂಥವ್ರು ಬಿಟ್ಟು ಹೋದರೂ ಕೂಡ ಉಳಿದಿರ್ತಕ್ಕಂಥ ಮತದಾರರು ಇವ್ರನ್ನ ಬೆಂಬಲಿಸುವ ಸಾಧ್ಯತೆಗಳು ಹೆಚ್ಚಿದೆ. ಮತ್ತು ಒಕ್ಕಲಿಗ ವೋಟ್ ಬ್ಯಾಂಕ್ ಒಂದು ಕಡೆ ಕನ್ಸಾಲಿಡೇಟ್ ಆಗೋಕ್ಕೆ ಇದು ಕೂಡ ಕಾರಣ ಆಗುತ್ತೆ. ಹಾಗೆ BJPಯನ್ನು ಗೆಲ್ಲಿಸೋದಕ್ಕೆ, ಯಾಕಂದರೆ ಭದ್ರಾವತಿನಲ್ಲಿ JDSನ ಪ್ರಭಾವ ಹೆಚ್ಚಿದೆ, ಶಿವಮೊಗ್ಗ ಗ್ರಾಮಾಂತರದಲ್ಲಿ ಅವ್ರದ್ದೇ ಶಾಸಕರಿದ್ದಾರೆ. ಹಾಗಾಗಿ ಅವರಿಬ್ಬರೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಕೆಲಸ ಮಾಡ್ತಾ ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರಬಲವಾಗಿರ್ತಕ್ಕಂಥ 2 ಕ್ಷೇತ್ರಗಳಲ್ಲಿ BJPಗೆ ಹೆಚ್ಚಿನ ವೋಟ್ ಬ್ಯಾಂಕ್ ಅಂದರೆ ವೋಟನ್ನು ತರುವಲ್ಲಿ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ, ಜೊತೆಗೂಡಿ ಮಾಡ್ತಾ ಇದ್ದಾರೆ. ಹಾಗಾಗಿ BJPಗೆ ಒಂದಿಷ್ಟು ಲಾಭ ಆಗೋ ಸಾಧ್ಯತೆಗಳಿದೆ. ಯಾಕಂದರೆ ಕಳೆದ ವಿಧಾನಸಭಾ ಚುನಾವಣೆ ಇನ್ನೊಂದು ಕುತೂಹಲದ ಪ್ರಶ್ನೆ ಇದೆ. ಈಶ್ವರಪ್ಪನವರು 50,000 ತಲುಪಿದ್ರೆ ಯಾರು ಓಟ್ ತೆಗೆದುಕೊಳ್ತಾರೆ, ಯಾರದು ಓಟ್ ಕಟ್ ಮಾಡ್ತಾರೆ? ಬರೀ ಕುರುಬೃತ್ ತಗೊಳ್ತಾರ, ಹಿಂದುತ್ವ ಓಟ್ ತಗೋತಾರ? BJPಯ ಸಂಕಷ್ಟವೇ ಅದು. ಯಾಕಂದರೆ ಹಿಂದುತ್ವದ ಹೆಸರು ಹೇಳಿಕೊಂಡು BJPಯವರಾದ KS ಈಶ್ವರಪ್ಪನವರು ಒಂದಿಷ್ಟು ಮತಗಳನ್ನು BJPಯ ಬುಟ್ಟಿಯಲ್ಲಿರ್ತಕ್ಕಂಥದ್ದು ಕೈ ಹಾಕ್ಲಿಕ್ಕೆ ಹೋಗಿದ್ದಾರೆ. ಜೊತೆಯಲ್ಲಿ ಅವರು ಹಿಂದುಳಿದ ವೋಟ್ ಬ್ಯಾಂಕ್ ಕೈ ಹಾಕಿದ್ರೆ ಅದು ಕಾಂಗ್ರೆಸ್ಸಿನ ಮತ ಬ್ಯಾಂಕಿಗೂ ಕೈ ಹಾಕ್ದಂಗೆ ಆಗುತ್ತೆ. ಹಾಗಾಗಿ ಎರಡೂ ಭಾಗದಲ್ಲಿ ಇರ್ತಕ್ಕಂಥ BJP ಮತ್ತು ಕಾಂಗ್ರೆಸ್ಸಿನ ಇಬ್ಬರು ಓಟುಗಳನ್ನು ಸ್ವಲ್ಪ ಪ್ರಮಾಣದಲ್ಲಿ ಅವರು ಕಿತ್ತುಕೊಳ್ಳುವ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಹಾಗಾಗಿ ಇಬ್ಬರಿಗೂ ಕೂಡ ನಷ್ಟನೇ, ಆದರೆ ಅದು ಭಾರಿ ಪ್ರಮಾಣದ ನಷ್ಟ ಅಂತ ಏನು ಹೇಳಲಿಕ್ಕಾಗಲ್ಲ. ನೀವು ಹೇಳಿದಾಗೆ 50,000 ಗಡಿನಲ್ಲೇ ಅದು ಇರ್ತದೆ. ಯಾಕಂದರೆ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಅದು ನಡೆಯಲ್ಲ. ಆದರೆ ಈಶ್ವರಪ್ಪನವ್ರಿಗೆ ಗೊತ್ತಿದೆ ತಾವು ಗೆಲ್ಲೋದಿಲ್ಲ ಅಂತ ಗೊತ್ತಿದೆ, ಆದರೆ ಯಾರನ್ನು ಸೋಲಿಸ್ಬೇಕಂತ ಅವ್ರು ನಿರ್ಧಾರ ಮಾಡ್ತಿದ್ದಾರೆ ಅದು ಅರ್ಥ ಆಗ್ತಾ ಇಲ್ಲ. ಯಾಕಂದರೆ ಅವರು ಈಗ ಮಾತೆತ್ತಿರೆ ಮೋದಿ ಅಂತ ಹೇಳ್ತಾರೆ, BJP ನಾನು ಗೆದ್ದರೆ BJP ಗೆದ್ದಂತೆ ಅಂತ ಹೇಳ್ತಾರೆ, ಹಾಗೆ ಮತ್ತೆ BJPಗೆ ಹೋಗಿ ಸೇರ್ತೀನಿ ಅಂತ ಹೇಳ್ತಾರೆ. ಹಾಗಾಗಿ ಮತದಾರರು ಕೂಡ ಒಂದು ಗೊಂದಲವನ್ನು ಉಂಟು ಮಾಡಿತ್ತು. ಈಗ ಒಂದು ಮತದಾರ ಕ್ಲಿಯಾರಿಟಿಗೆ ಬಂದಿದ್ದರೆ ಈಶ್ವರಪ್ಪನವರಿಗೆ ಹಾಕೋ ಮತ BJPಗೆ ಅನ್ನೋದಾದರೆ BJP ಗೆದ್ದು ಅವರು BJP ಗೆಲ್ಲೋದು ಸಾಧ್ಯ ಇಲ್ಲ. ಹಾಗಾಗಿ BJPಗೆ ಹಾಕ್ಬಿಡೋಣ ಅನ್ನೋ ಒಂದಿಷ್ಟು ಗೊಂದಲ ಏನು ಇವ್ರು ಉಂಟು ಮಾಡಿದ್ರು ಅದು ಪರಿಹಾರ ಆದಂಗೆ ಅಂತ ಕಾಣಿಸ್ತಾ ಇದೆ. ಹಾಗಾಗಿ ಶಿವಮೊಗ್ಗ ನಗರದಲ್ಲಿ ಅವರ ಪ್ರಭಾವ ಹೆಚ್ಚಿದೆ ಹೊರತುಪಡಿಸಿದರೆ ಗ್ರಾಮಾಂತರ ಭಾಗದಲ್ಲಿ ಅಲ್ಪ ಸ್ವಲ್ಪ ಕಂಡು ಬಂದರೂ ಕೂಡ ಇಡೀ ಇನ್ನು ಉಳಿದಿರ್ತಕ್ಕಂಥ 6-7 ವಿಧಾನಸಭಾ ಕ್ಷೇತ್ರಗಳೇನಿದೆ ಅಲ್ಲಿ ಅವರ ಪ್ರಭಾವ ಹೆಚ್ಚಾಗಿ ಕಂಡು ಬರ್ತಾ ಇಲ್ಲ. ಹಾಗಾಗಿ ಈಶ್ವರಪ್ಪನವರ ಒಂದು ನೆಪ ಮಾತ್ರದ ಸ್ಪರ್ಧೆ ರೂಪಕ್ಕೆ ತಂದು ನಿಲ್ಲಿಸಿದೆ. ಹಾಗಾಗಿ ಅವರ ರಾಜಕೀಯ ಭವಿಷ್ಯದ ಮುಂದೇನು ಅನ್ನೋ ಪ್ರಶ್ನೆಯನ್ನು ಕೂಡ ಅವರು ಮುಂದಿನ ದಿನಗಳಲ್ಲಿ ಯೋಚನೆ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ನೇರ ಪೈಪೋಟಿ ಇಲ್ಲಿ BJP ವರ್ಸಸ್ ಕಾಂಗ್ರೆಸ್ ಅನ್ನೋ ವಾತಾವರಣ ಹೆಚ್ಚಾಗಿದೆ. ಈಶ್ವರಪ್ಪನವರು ಹೋದಲ್ಲಿ ಜನ ಸೇರ್ತಾ ಇದ್ರು, ಅವ್ರಿಗೆ ಜೈಕಾರ ಹಾಕ್ತಾಯಿದ್ರು. ಆದರೆ ಆ ಮಧ್ಯದಲ್ಲಿ ಇರ್ತಕ್ಕಂಥ ಏನಂದರೆ ಅವ್ರು ಮತ್ತೆ ಪುನಃ BJPಗೆ ಬರ್ತಾರೆ, BJPಗೆ ಸೇರ್ತಾರೆ ಅಥವಾ BJPನ ಬೆಂಬಲಿಸ್ತಾರೆ ಈ ರೀತಿಯ. ಹಾಗೆ ನಿನ್ನೆ ಒಂದು ವಿಡಿಯೋ ವೈರಲ್ ಆಗಿತ್ತು. ಈ ಹಿಂದೆ 1 ತಿಂಗಳ ಹಿಂದೆ ಈಶ್ವರಪ್ಪನವರು ಶಿಕಾರಿಪುರದ ಒಂದು ಸಮಾರಂಭದಲ್ಲಿ SC ಸಮಾವೇಶದಲ್ಲಿ
ರಾಘವೇಂದ್ರನ್ನ 3 ಲಕ್ಷ ಮತಗಳ ಅಂತರದಿಂದ ಗೆಲ್ಲಿಸಬೇಕು ಅಂತ ಹೇಳಿರ್ತಕ್ಕಂಥದ್ದು ನಿನ್ನೆ ರಾತ್ರಿ ವೈರಲ್ ಆಗಿತ್ತು. ಅದು ಯಾವ ರೀತಿ ಈಶ್ವರಪ್ಪನವ್ರನ್ನ ಕಂಗೆಡಿಸ್ತು ಅಂತ ಹೇಳಿದರೆ, ಈಶ್ವರಪ್ಪನವರು BJP ಅಭ್ಯರ್ಥಿಯನ್ನು ಬೆಂಬಲಿಸಿದ್ದಾರೆ, ಅವ್ರ ಗೆಲುವಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿ ಅವರ ಏನು ವೋಟ್ ಬ್ಯಾಂಕ್ ಇತ್ತು ಅದು ಸಾಕಷ್ಟು ಹಿನ್ನಡೆಗೆ ಅವಕಾಶವನ್ನು ಮಾಡ್ತು ಅಂತ ಹೇಳ್ಬೋದು. ಎಸ್, ಥ್ಯಾಂಕ್ ಯು ಸೋ ಮಚ್ ರಾಜೇಶ್. ಸಣ್ಣ ಬ್ರೇಕ್ನ ಸಮಯ. ಬ್ರೇಕ್ ನಂತರ ವಿಜಯಪುರದಿಂದ ನಮ್ಮ ರಿಪೋರ್ಟರ್ ಷಡಕ್ಷರಿ ನಮ್ಮನ್ನು ಜಾಯ್ನ್ ಆಗ್ತಾರೆ. ಬ್ರೇಕ್ ಆದ್ಮೇಲೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.